ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2024ನಲ್ಲಿ ನಮ್ಮ RCB ತಂಡ ಕಳಪೆ ಆಟವನ್ನು ಆಡ್ತಾ ಇದೆ ಅಂತ ಹೇಳ್ಬೋದು. ನಮ್ಮ RCB ತಂಡ ಹೊಸ ಅಧ್ಯಾಯವನ್ನು ಶುರು ಮಾಡುತ್ತೆ ಅಂತ ಅನ್ಕೊಂಡ್ರೆ ಅವರು ಹಳೆ ಸಂಪ್ರದಾಯವನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಮ್ಮ RCB ತಂಡಕ್ಕೆ ಇದು ಹಳೆ ಸಂಪ್ರದಾಯ, ಹಳೆ ಅಧ್ಯಾಯ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ಅನ್ಬಾಕ್ಸ್ ಇವೆಂಟ್ನಲ್ಲಿ ಹೇಳಿದರು, ಇದು ಹೊಸ ಅಧ್ಯಾಯ ಅಂತ. ನಾವು ಈ ಸೀಸನ್ನಲ್ಲಿ ಬೆಂಕಿಯಾಗಿ ಆಡ್ತೇವೆ, ಒಳ್ಳೆ ಫಾರ್ಮ್ನಲ್ಲಿ ಬರುತ್ತೇವೆ ಅಂತ ವಿರಾಟ್ ಕೊಹ್ಲಿ ಅವರು ಇದು ಹೊಸ ಅಧ್ಯಾಯ ಅಂತ ಘೋಷಣೆ ಮಾಡಿದರು. ವಿರಾಟ್ ಕೊಹ್ಲಿ ಅವರು ಫುಲ್ ಜೋಶನಲ್ಲಿ ಏನೋ ಘೋಷಣೆ ಮಾಡಿದರು. ಆದರೆ ಈ ಸೀಸನ್ನಲ್ಲಿ ನಮ್ಮ RCB ತಂಡ ಆ ಥರ ಆಗಲಿಲ್ಲ ಅಂತ ಹೇಳ್ಬೋದು. ಹಳೆ ಸಂಪ್ರದಾಯಕ್ಕಿಂತ ಇನ್ನೂ ಕಳಪೆ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಸೀಸನ್ನಲ್ಲಿ ನಮ್ಮ RCB ತಂಡ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ಯಾರು ಕೂಡ ನೀಡ್ತಾ ಇಲ್ಲ ಅಂತ ಹೇಳ್ಬೋದು. ನಮ್ಮ ಕಿಂಗ್ ಕೊಹ್ಲಿ ಮಾತ್ರ ಒಬ್ಬಂಟಿಯಾಗಿ ಆಡ್ತಾ ಇದ್ದಾರೆ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ ಕಪ್ ಗೆಲ್ಲಲು ಒಂದೇ ದಾರಿ ಇದೆ. ಅದು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಒಂದು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟ್ಸ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಪ್ಲೇನ್ ಇದೆ, ಮಾಡ್ಕೊಳ್ಳಿ. ಏನು ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಆಗಿ ಈ ಸೀಸನ್ನಲ್ಲಿ ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಮ್ಮ RCB ತಂಡದ ಎಲ್ಲ ಅಭಿಮಾನಿಗಳು ಕೂಡ ಮ್ಯಾನೇಜ್ಮೆಂಟ್ ಅವರ ಮೇಲೆ ರೊಚ್ಚಿಗೆ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಈಗ ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರು ಸರಿಯಾಗಿ ಟೀಮ್ ಮಾಡಿದರೆ ನಮ್ಮ RCB ತಂಡ ಈ ಸೀಸನ್ನಲ್ಲಿ ಎಲ್ಲ ಪಂದ್ಯಗಳನ್ನು ಕೂಡ ಗೆಲ್ತಾ ಇದ್ರು ಅಂತ ಹೇಳ್ಬೋದು. ಪ್ಲೇಯಿಂಗ್ ಲೆವೆನನ್ನು ಆಯ್ಕೆ ಮಾಡೋದ್ರಲ್ಲಿ ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಭಾಳಷ್ಟು ಎಡವಿದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಈ ಸೀಸನ್ನಲ್ಲಿ ನಮ್ಮ RCB ತಂಡ ಒಟ್ಟು 14 ಪಂದ್ಯಗಳನ್ನು ಆಡಲಿದೆ. ಇದರಲ್ಲಿ ನಮ್ಮ RCB ತಂಡ ಈಗಾಗಲೇ 5 ಪಂದ್ಯಗಳನ್ನು ಆಡಿದೆ. ಇದರಲ್ಲಿ 4 ಪಂದ್ಯವನ್ನು ಸೋತಿದೆ ಅಂತ ಹೇಳ್ಬೋದು. ಇನ್ನು ಉಳಿದಿರುವುದು 9 ಪಂದ್ಯಗಳು ಮಾತ್ರ. ಈಗ ನಮ್ಮ RCB ತಂಡದ್ದು ಕೇವಲ 2 ಪಾಯಿಂಟ್ ಮಾತ್ರ ಇದೆ ಅಂತ ಹೇಳ್ಬೋದು. ಇನ್ನು 9 ಪಂದ್ಯಗಳಲ್ಲಿ ನಮ್ಮ RCB ತಂಡ ಕನಿಷ್ಠ ಅಂದರೂ 6 ಪಂದ್ಯಗಳನ್ನು ಗೆಲ್ಲಲೇಬೇಕಾದ ಅನಿವಾರ್ಯ ಬಂದಿದೆ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ RCB ತಂಡ ಕಪ್ ಗೆಲ್ಲಲು ಪ್ಲೇ ಆಫ್ಸ್ಗೆ ಹೋಗಲು ಮಿನಿಮಮ್ 16 ಪಾಯಿಂಟ್ಸ್ ಆದರೂ ಬೇಕು ಫ್ರೆಂಡ್ಸ್. ಅಂದರೆ ನಮ್ಮ RCB ತಂಡ ಈಗ ಇನ್ನೂ 6 ಪಂದ್ಯವನ್ನು ಗೆದ್ದರೆ ನಮ್ಮ RCB ತಂಡದ ಪ್ಲೇ ಆಫ್ಸ್ಗೆ ಓಪ್ಷನ್ ಇಟ್ಕೋಬಹುದು. 9 ಪಂದ್ಯಗಳಲ್ಲಿ 6 ಪಂದ್ಯಗಳನ್ನು ಗೆಲ್ಲುವುದು ದೊಡ್ಡ ಕಠಿಣ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಈ ಸೀಸನ್ನಲ್ಲಿ ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನ್, ಈಗ ಲಾಸ್ಟ್ ಪಂದ್ಯದ ಪ್ಲೇಯಿಂಗ್ ಲೆವೆನ್ ನೋಡಿದರೆ ವಿರಾಟ್ ಕೊಹ್ಲಿ ಅವರು ಆಡಿದರು, ಪಾಪ್ ಡುಪ್ಲೆಸಿ ಅವರು ಆಡಿದರು, ರಜತ್ ಪಟಿದಾರ್ ಅವರು ಆಡಿದರು, ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಆಡಿದರು, 5ನೇದಾಗಿ ಕ್ಯಾಮ್ರನ್ ಗ್ರೀನ್ ಅವರು ಆಡಿದರು, 6ನೇ ಕ್ರಮಾಂಕದಲ್ಲಿ ಸೌರವ್ ಚೌಹಾಣ್ ಅವರು ಆಡಿದರು, 7ನೇ ಕ್ರಮಾಂಕದಲ್ಲಿ ಕಾರ್ತಿಕ್ ಆಡಿದರು, 8ನೇ ಕ್ರಮಾಂಕದಲ್ಲಿ ಮಯಾಂಕ್ ಡಗಾರ್, 10ನೇ ಕ್ರಮಾಂಕದಲ್ಲಿ ಟೋಪ್ಲೆ ಅವರು ಆಡಿದರು. ಇನ್ನು ಸಿರಾಜ್ ಮತ್ತು ಎಸ್ ದಯಾಳ್ ಅವರು ಕೂಡ ಆಡಿದರು ಅಂತ ಹೇಳ್ಬೋದು. ಇದು ನಮ್ಮ RCB ತಂಡದ ಲಾಸ್ಟ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡಿದ ಪ್ಲೇಯಿಂಗ್ ಲೆವೆನ್ ಆಗಿತ್ತು ಅಂತ ಹೇಳ್ಬೋದು. ಈ ಪಂದ್ಯದಲ್ಲಿ ನಮ್ಮ RCB ತಂಡ ಕಳಪೆ ಪ್ರದರ್ಶನವನ್ನು ನೀಡಿದ್ದಾರೆ. ಯಾಕೆಂದರೆ ಎಕ್ಸ್ಪೆನ್ಸ್ಲಿ ಬೌಲರ್ ಅಂತ ಹೇಳ್ಬೋದು. ಸಿರಾಜ್ ಅವರು ನಮ್ಮ RCB ತಂಡಕ್ಕೆ ಪವರ್ ಪ್ಲೇನಲ್ಲಿ ವಿಕೆಟ್ನ ತೆಗೆದುಕೊಡುತ್ತಾರೆ ಅಂದರೆ ಅವರು ವಿಕೆಟ್ ತೆಗೆದುಕೊಡಲು ಸಾಧ್ಯವಾಗಲಿಲ್ಲ. ಅವರೇನಾದರೂ ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗೆದುಕೊಟ್ಟಿದ್ರೆ ನಮ್ಮ RCB ತಂಡ ಈ ಪಂದ್ಯವನ್ನು ಆರಾಮಾಗಿ ಗೆಲ್ಲಬಹುದಿತ್ತು. ಟೋಪ್ಲೆ ಅವರು ಯಶಸ್ವಿ ಜೈಸ್ವಾಲ್ ಅವರ ವಿಕೆಟ್ನ ತೆಗೆದುಕೊಟ್ರು. ಇನ್ನು ಫ್ರೆಂಡ್ಸ್, ಅನುಜ್ ರಾವತ್ ಮತ್ತು ವಿಲ್ ಜಾಕ್ಸ್, ಲೋಕಿ ಫರ್ಗ್ಯೂಸನ್, ವೈಶಾಖ್ ವಿಜಯ್ ಕುಮಾರ್ ಮತ್ತು ಟಾಮ್ ಕರನ್ ಅವರಿಗೆ ನಮ್ಮ RCB ತಂಡ ಚಾನ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರು ಮೇನ್ ಆಗಿ ಎಡುತ್ತಿರುವುದು ಇಲ್ಲೇ ಅಂತ ಹೇಳ್ಬೋದು. ಅನುಜ್ ರಾವತ್ ಅವರು ಒಂದು ಪಂದ್ಯದಲ್ಲಿ ಪರ್ಫಾರ್ಮೆನ್ಸನ್ನು ತೋರಿದರು, ಆದರೆ 2 ಪಂದ್ಯದಲ್ಲಿ ಪರ್ಫಾರ್ಮೆನ್ಸ್ ತೋರದೇ ಇದ್ದ ಕಾರಣ ಅವರನ್ನು ಹೊರಗೆ ಇಟ್ಟರು ಅಂತ ಹೇಳ್ಬೋದು. ನಮ್ಮ RCB ತಂಡ ಬ್ಯಾಕ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಅವರು ಒಂದು ಪಂದ್ಯವನ್ನು ಆಡದೇ ಇದ್ದರೆ ಅವರನ್ನು ಹೊರಗೆ ಇಟ್ಟು ಬಿಡುತ್ತಾರೆ. ಆದರೆ ಅನುಜ್ ರಾವತ್ ಅವರನ್ನು ಬಿಟ್ಟು ಅವರು ಸೌರವ್ ಚೌಹಾಣ್ ಅವರನ್ನು ತೆಗೆದುಕೊಂಡ್ರು ಅಂತ ಹೇಳ್ಬೋದು. ಸೌರವ್ ಚೌಹಾಣ್ ಅವರು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರಲಿಲ್ಲ. ಅನುಜ್ ರಾವತ್ ಅವರು ಕೂಡ ಬೆಂಕಿ ಆಟಗಾರ, ಅವರನ್ನೇ ಆಡಿಸ್ಬೇಕಾಗಿತ್ತು. ಇನ್ನು ಫ್ರೆಂಡ್ಸ್, ವಿಲ್ ಜಾಕ್ಸ್ ಅವರು ನಮ್ಮ RCB ತಂಡದಲ್ಲಿ ಇದ್ದಾರೆ. ಆದರೆ ಅವರು ಅನೇಕ T20 ಲೀಗ್ನಲ್ಲಿ 3 ಸೆಂಚುರಿ ಬಾರಿಸಿದ್ದಾರೆ. ಆದರೆ ನಮ್ಮ RCB ತಂಡದಲ್ಲಿ ಇವರು ಬೆಂಚ್ನಲ್ಲಿ ಕುಂತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಫ್ರೆಂಡ್ಸ್, ಇದಕ್ಕೆಲ್ಲ ಕಾರಣ ನಮ್ಮ RCB ತಂಡದ
ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಒಬ್ಬ ಸ್ಟಾರ್ ಆಟಗಾರನನ್ನು ಬೆಂಚ್ ಮೇಲೆ ಕುಂದಿರಿಸಿಕೊಂಡಿದ್ದಾರೆ ಅಂತ ಹೇಳ್ಬಹುದು. ನಮ್ಮ RCB ತಂಡ ಮಾಣಿಕ್ಯವನ್ನು ಕೈಯಲ್ಲಿ ಇಟ್ಟುಕೊಂಡು ಅದನ್ನು ಉಪಯೋಗಿಸ್ಕೋತಿಲ್ಲ ಅಂತ ಹೇಳ್ಬಹುದು. ನಮ್ಮ RCB ತಂಡ ಕೈಯಲ್ಲಿ ಒಂದು ತಂತ್ರಜ್ಞಾನವೇ ಇದೆ, ಅದು ವಿಲ್ ಜಾಕ್ಸ್ ಅಂತ ಹೇಳ್ಬಹುದು. ಇವರು ಸೌತ್ ಆಫ್ರಿಕಾ T20 ಲೀಗ್ನಲ್ಲಿ ಮತ್ತು ಅಷ್ಟೇ ಅಲ್ಲದೆ ಬಿಗ್ ಸೆಂಚುರಿಗಳನ್ನು ಬಾರಿಸಿದ್ದಾರೆ. ಇವರಿಗೆ ಚಾನ್ಸ್ ಕೊಟ್ಟರೆ ನಮ್ಮ RCB ತಂಡ ಬ್ಯಾಟಿಂಗ್ ಲೈನಪ್ ತುಂಬಾ ಬಲಿಷ್ಠವಾಗುತ್ತದೆ ಅಂತ ಹೇಳ್ಬಹುದು. ವಿಲ್ ಜಾಕ್ಸ್ ಅವರಿಗೆ ಯಾವ ಸ್ಥಾನದಲ್ಲಿ ಅವಕಾಶ ಕೊಡಬೇಕಂದ್ರೆ ಕ್ಯಾಮ್ರಾನ್ ಗ್ರೀನ್ ಅವರನ್ನು ತೆಗೆದು ವಿಲ್ ಜಾಕ್ಸ್ ಅವ್ರಿಗೆ ಚಾನ್ಸ್ ಕೊಡಬೇಕು. ಯಾಕಂದರೆ ಕ್ಯಾಮ್ರಾನ್ ಗ್ರೀನ್ ಅವರು ಬಾಲಿಂಗ್ ಮತ್ತು ಬ್ಯಾಟಿಂಗ್ನಲ್ಲಿ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರ್ತಾ ಇಲ್ಲ. ಅದಕ್ಕಾಗಿ ವಿಲ್ ಜಾಕ್ಸ್ ಅವ್ರಿಗೆ ಚಾನ್ಸ್ ಕೊಟ್ಟರೆ ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ಪಲ್ಲಿ ಒಂದು ಆನೆ ಬಲ ಬಂದಂಗೆ ಆಗುತ್ತದೆ. ವಿಲ್ ಜಾಕ್ಸ್ ಅವರು ಬಿಗ್ ಸಿಕ್ಸ್ಗಳನ್ನು ಸಿಡಿಸಲು ಹೆಸರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕ್ಯಾಮ್ರಾನ್ ಗ್ರೀನ್ ಅವರು ಲಾಸ್ಟ್ ಪಂದ್ಯದಲ್ಲೂ ಕೂಡ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರಿಲ್ಲ. ಅವರು 50 ರನ್ನನ್ನು ಬಾರಿಸಲು ಕೂಡ ಸಾಧ್ಯವಾಗಿಲ್ಲ. ಅದಕ್ಕಾಗಿ ವಿಲ್ ಜಾಕ್ಸ್ ಅವರನ್ನು ಕ್ಯಾಮ್ರಾನ್ ಗ್ರೀನ್ ಅವರ ಸ್ಥಾನದಲ್ಲಿ ತರಲೇಬೇಕು. ಕ್ಯಾಮ್ರಾನ್ ಗ್ರೀನ್ ಅವರ ಸ್ಥಾನದಲ್ಲಿ ವಿಲ್ ಜಾಕ್ಸ್ ಅವರು ಬಂದರೆ ವಿಲ್ ಜಾಕ್ಸ್ ಅವರು ಪ್ಲೇಯಿಂಗ್ ಲೆವೆನ್ನಲ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದರೆ ಅಂದರೆ ಪಾಪ್ ಡುಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ ಅವರು ಆಡುವ ವೇಳೆ ಯಾರಾದರೂ ವಿಕೆಟ್ ಬಿದ್ದರೆ ಆವಾಗ ವಿಲ್ ಜಾಕ್ಸ್ ಅವರು ಎಂಟ್ರಿ ಕೊಡುತ್ತಾರೆ. ಆ ವೇಳೆ ಅವರು ರನ್ಗಳನ್ನು ಸುರಿಮಳೆ ಸಿಡಿಸ್ತಾರೆ ಅಂತ ಹೇಳ್ಬೋದು. ವಿಲ್ ಜಾಕ್ಸ್ ಆದಮೇಲೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬಂದರೆ ಚೆನ್ನಾಗಿರ್ತದೆ. ಇನ್ನು ಫ್ರೆಂಡ್ಸ್, ಇನ್ನೊಂದು ಬಾಲರ್ ಹೆಸರು ಲೋಕಿ ಫರ್ಗೂಸನ್ ಅಂತ ಹೇಳ್ಬೋದು. ಈ ಆಟಗಾರರನ್ನು ಕೂಡ ನಮ್ಮ RCB ತಂಡ ತಗೋತಾ ಇಲ್ಲ ಅಂತ ಹೇಳ್ಬೋದು. ಇವರನ್ನು ಕೂಡ ಬೆಂಚ್ನಲ್ಲಿ ಕುಂದಿರಿಸಿದ್ದಾರೆ ಅಂತ ಹೇಳ್ಬೋದು. ಲೋಕಿ ಫರ್ಗೂಸನ್ ಅವರು 155ರ ಸ್ಪೀಡ್ನಲ್ಲಿ ಬಾಲಿಂಗ್ನ ಹಾಕ್ತಾರೆ. ಆದರೆ ಇವರಿಗೆ ಒಂದೇ ಒಂದು ಅವಕಾಶವನ್ನು ನೀಡ್ತಾ ಇಲ್ಲ ಅಂತ ಹೇಳ್ಬೋದು. ಇವರು GT ತಂಡದಲ್ಲಿದ್ದರು. 2022ರಲ್ಲಿ ಇವರು GT ತಂಡ ವಿನ್ ಆದಾಗ ಅವಾಗ ಆ ತಂಡದಲ್ಲಿದ್ದಾಗ ಬೆಂಕಿಯಾಗಿ ಬಾಲಿಂಗ್ನ ಮಾಡ್ತಾಯಿದ್ರು. ಲೋಕಿ ಫರ್ಗೂಸನ್ ಅವ್ರಿಗೆ ಅವಕಾಶ ಕೊಟ್ಟರೆ ನಮ್ಮ RCB ತಂಡದ ಬಾಲಿಂಗ್ ಲೈನಪ್ ಸ್ಟ್ರೆಂತ್ ಚಲೋ ಆಗುತ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ಬ್ಯಾಟಿಂಗ್ ಲೈನಪ್ಪಲ್ಲಿ ನಮ್ಮ RCB ತಂಡ ಸ್ಟ್ರಾಂಗ್ ಇದ್ದರೂ ಕೂಡ ಬಾಲಿಂಗ್ ಲೈನಪ್ಪಲ್ಲಿ ವೀಕ್ ಇದೆ. ಈಗ ಲೋಕಿ ಫರ್ಗೂಸನ್ ಅವರು ಬಂದರೆ ಅವರು 155ರ ಸ್ಪೀಡ್ನಲ್ಲಿ ಬಾಲಿಂಗ್ನ ಹಾಕ್ತಾರೆ. ಈಗ ಮೊನ್ನೆ ನೋಡಿದ್ರಲ್ಲ LSG ವಿರುದ್ಧ ನಮ್ಮ RCB ತಂಡ ಯಾವ ಥರ ಸ್ಟ್ರಗಲ್ ಮಾಡಿದರು ಅಂತ. ಸ್ಟ್ರಗಲ್ ಮಾಡಲು ಮೇನ್ ಕಾರಣ ಏನಂದರೆ ಮಯಾಂಕ್ ಯಾದವ್ ಅಂತ ಹೇಳ್ಬೋದು. ಅವರು 157-156ರ ಸ್ಪೀಡ್ನಲ್ಲಿ ಬಾಲಿಂಗ್ ಹಾಕ್ತಾಯಿದ್ರು. ಆ ಬಾಲಿಂಗಿಗೆ ನಮ್ಮ RCB ತಂಡದ ಬ್ಯಾಟರ್ಗಳು ಚಿಂದಿಯಾಗಿ ಹೋದರು ಅಂತ ಹೇಳ್ಬೋದು. ಅದೇ ಥರ ಬಾಲಿಂಗ್ ಮಾಡುವ ಲೋಕಿ ಫರ್ಗೂಸನ್ ಅವರು ನಮ್ಮ ಕಡೆ ಇದ್ದಾರೆ, ಆದರೆ ಅವರನ್ನು ಉಪಯೋಗಿಸ್ಕೋತಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ಫ್ರೆಂಡ್ಸ್, ನಮ್ಮ RCB ತಂಡ ದೊಡ್ಡದಾಗಿ ತಪ್ಪು ಮಾಡ್ತಾ ಇರೋದು ಅಂದರೆ ಒಳ್ಳೆಯ ಒಬ್ಬ ಎಕನಾಮಿಕ್ ಮತ್ತು ವಿಕೆಟ್ ಟೇಕ್ ಬಾಲರ್ನ ವೈಶಾಖ್ ವಿಜಯ್ ಕುಮಾರ್ ನಮ್ಮ ಕನ್ನಡಿಗರನ್ನು ಹೊರಗೆ ಇಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದ ಆಟಗಾರನನ್ನು ನಮ್ಮ RCB ತಂಡ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಒಬ್ಬ ಒಳ್ಳೆ ಸ್ಲೋ ಬಾಲರ್ನ ಹಾಕಿ ವಿಕೆಟ್ ತೆಗೆಯುವ ಆಟಗಾರ ವೈಶಾಖ್ ವಿಜಯ್ ಕುಮಾರ್ ಅಂತ ಹೇಳ್ಬೋದು. ಆ ಆಟಗಾರನನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ತಗೋತಾ ಇಲ್ಲ. ಅಷ್ಟೇ ಅಲ್ಲದೆ ಅವರನ್ನು ಪ್ಲೇಯಿಂಗ್ ಲೆವೆನ್ನಲ್ಲಿ ಈಗ 2 ಮ್ಯಾಚ್ಗಳಿಂದ ಆಯ್ಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಈ ಆಟಗಾರನಿಗೆ ನಮ್ಮ RCB ತಂಡ ಅವಕಾಶ ಕೊಡಬೇಕು. ಯಾಕಂದರೆ ವೈಶಾಖ ವಿಜಯ್ ಕುಮಾರ್ ಅವರು ವಿಕೆಟ್ ಟೇಕರ್ ಬಾಲರ್ ಅಂತ ಹೇಳ್ಬೋದು. ಇವರು ಬೆಂಕಿಯಾಗಿ ಬಾಲಿಂಗ್ನ ಹಾಕ್ತಾರೆ. ಇವರು ಬಂದರೆ ನಮ್ಮ RCB ತಂಡದ ಬಾಲಿಂಗ್ ಲೈನಪ್ಪಲ್ಲಿ ಸ್ಟ್ರಾಂಗ್ ಆಗುತ್ತದೆ. ಯಾಕೆಂದರೆ ಎಸ್ ದಯಾಳ್ ಮತ್ತು ವೈಶಾಖ್ ವಿಜಯ್ ಕುಮಾರ್, ಮೊಹಮ್ಮದ್ ಸಿರಾಜ್ ಈ 3 ಜನ ಆಟಗಾರರು ಕೂಡ ಧೂಳು ಎಬ್ಬಿಸುವ ಆಟಗಾರರು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಟಾಮ್ ಕರನ್ ಅವರು ಆಡಲೇಬೇಕು. ಯಾಕಂದರೆ ಟಾಮ್ ಕರನ್ ಅವರಿಗೆ ಚಾನ್ಸ್ ಕೊಡಬೇಕು. ಆದರೆ ಇವರಿಗೆ ಚಾನ್ಸ್ ಕೊಡಲು ಯಾರ ಬದಲಿ ಅಂತ ಈಗ ಚಿಂತೆ ಇದೆ ಅಂತ ಹೇಳ್ಬೋದು. ಟಾಮ್ ಕರನ್ ಅವರು ಈಗ ಶ್ಯಾಮ್ ಕರನ್ ಅವರು ಪಂಜಾಬ್ ತಂಡದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸನ್ನು ತೋರ್ತಾ ಇದ್ದಾರೆ ನಿಮಗೆ ಗೊತ್ತೇ ಇದೆ. ಶ್ಯಾಮ್ ಕರನ್ ಅವರು 50ಗಳನ್ನು ಬಾರಿಸ್ತಾ ಇದ್ದಾರೆ. ಅದೇ ರೀತಿ ಆಡುವ ಆಟಗಾರ ಟಾಮ್ ಕರನ್ ಅಂತ ಹೇಳ್ಬೋದು. ಇವರು ಬೆಂಕಿಯಾಗಿ ಬ್ಯಾಟಿಂಗ್ನ ಆಡ್ತಾರೆ. ಅಷ್ಟೇ ಅಲ್ಲದೆ ಬಾಲಿಂಗ್ನು ಕೂಡ ಹಾಕುತ್ತಾರೆ. ಬಾಲಿಂಗ್ನಲ್ಲಿ 140-145ರ ಸ್ಪೀಡ್ನಲ್ಲಿ ಬಾಲಿಂಗ್ ಹಾಕುವ ಕೆಬಿಲಿಟಿಯನ್ನು ಹೊಂದಿದ್ದಾರೆ. ಅದಕ್ಕಾಗಿ ಇವರಿಗೆ ಚಾನ್ಸ್ ಕೊಡಬೇಕು. ಇನ್ನು ಫ್ರೆಂಡ್ಸ್, ಇನ್ನು ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ಏನೇನೋ ಬದಲಾವಣೆ ಆಗಬೇಕಂದ್ರೆ ಕ್ಯಾಮ್ರಾನ್ ಗ್ರೀನ್ ಅವರ ಬದಲಿಗೆ ವಿಲ್ ಜಾಕ್ಸ್ ಬರಬೇಕು, ಮತ್ತು ಟಾಪ್ಲೆ ಅವರ ಬದಲಿಗೆ ಲೋಕಿ ಫರ್ಗೂಸನ್ ಅವರು ಬರಬೇಕು, ಮತ್ತು ವೈಶಾಖ್ ವಿಜಯ್ ಕುಮಾರ್ ಅವರು ಬಂದರೆ ನಮ್ಮ RCB ತಂಡದ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಲೈನಪ್ ಈ ಪಂದ್ಯವನ್ನು ಈ ಟೀಮ್ನ ಮಾಡಿದರೆ ನಮ್ಮ RCB ತಂಡ ಬೆಂಕಿಯಾಗಿ ಆಗುತ್ತೆ. ಅಷ್ಟೇ ಅಲ್ಲದೆ ಕಪ್ ಗೆಲ್ಲುವ ಕನಸು ನನಸಾಗುತ್ತದೆ ಅಂತ ಹೇಳ್ಬೋದು. ಪಂದ್ಯಗಳನ್ನು ಆರಾಮಾಗಿ ಗೆಲ್ತಾರೆ. ಯಾಕೆಂದರೆ ವೈಶಾಖ್ ವಿಜಯ್ ಕುಮಾರ್, ವಿಲ್ ಜಾಕ್ಸ್, ಲೋಕಿ ಫರ್ಗೂಸನ್ ಇವರು ಯಾರಿಗೆ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಇವರೊಬ್ಬರು ಬೆಂಕಿ ಆಟಗಾರರು ಅಂತ ಹೇಳ್ಬೋದು. ಈ 3 ಜನ ಆಟಗಾರರನ್ನು ನಮ್ಮ RCB ತಂಡ ಮುಂದಿನ ಪಂದ್ಯ ಮುಂಬೈ ವಿರುದ್ಧ ತೆಗೆದುಕೊಳ್ಳಲೇಬೇಕು. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡ ಕಪ್ ಗೆಲ್ಲಲು ಏನೇನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ
ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಫ್ರೆಂಡ್ಸ್ ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.